ಹಾಯ್ ಹಲೋ ನಮಸ್ಕಾರ. ಕೃಷ್ಣ ಚಕ್ರ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಜೆಸಿ ರೋಡ್ ಅಂದ ತಕ್ಷಣ 2 ವೀಲರ್ 4 ವೀಲರ್ ಹಾಗೆ ಕ್ರೇನ್ಗಳು ಮತ್ತೆ ಫ್ಯಾಕ್ಟರಿ ಐಟಮ್ಸ್ಗಳು ಟೂಲ್ಸ್ಗಳು ಸ್ಪೇರ್ಸ್ಗಳು ಸಿಗೋ ಜಾಗ ಅಂತ ನಾವು ಅನ್ಕೋತಿದೆ. ಇವತ್ತು ಜೆಸಿ ರೋಡ್ ನಲ್ಲಿ 2 ವೀಲರ್ ಸ್ಪೇರ್ಸ್ಗಳು ಎಲ್ಲೆಲ್ಲಿ ಸಿಗುತ್ತೆ, ಗಳು ಎಲ್ಲೆಲ್ಲಿ ಸಿಗುತ್ತೆ, ಮತ್ತೆ ಮೆಕ್ಯಾನಿಕಲ್ಗಳು ಯಾರು ಅವೆಲ್ಲವನ್ನ ನಾನು ಇವತ್ತು ಇಂಟ್ರೊಡ್ಯೂಸ್ ಮಾಡ್ತೇನೆ. ಫಸ್ಟ್ ಜೆಸಿ ರೋಡ್ಗೆ ಎಂಟ್ರಿ ಆಗೋದು ಹೇಗೆ ಅಂತ ಹೇಳಿದ್ರೆ ಲಾಲ್ಬಾಗ್ ಮೇನ್ ಗೇಟ್ ಕಡೆಯಿಂದ ಬಂದ್ರೆ ಅಥವಾ ಲಾಲ್ಬಾಗ್ ವೆಸ್ಟ್ ಗೇಟ್ ಕಡೆಯಿಂದ ಬಂದ್ರೆ ಮಿನರ್ವಾ ಸರ್ಕಲ್ ಸಿಗುತ್ತೆ. ಮಿನರ್ವಾ ಸರ್ಕಲ್ ಇಂದ ನೆಕ್ಸ್ಟ್ ಸಿಗ್ನಲ್ ತಗೊಂಡು ಲೆಫ್ಟ್ ತಗೋಬೇಕು. ರೈಟ್ ತಗೊಂಡ್ರೆ ಅದು ಊರಶಿ ಥಿಯೇಟರ್ ಹೋಗುತ್ತೆ, ಲೆಫ್ಟ್ ತಗೊಂಡ್ರೆ ಅದು ತರಕಾರಿ ಮಾರ್ಕೆಟ್, ಟೊಮೆಟೊ ಮಾರ್ಕೆಟ್ ಹೋಗುತ್ತೆ. ಇಲ್ಲಿ ಇವತ್ತು ನಾನು 2 ವೀಲರ್ ಸ್ಪೇರ್ಸ್ ನ ಎಲ್ಲೆಲ್ಲಿ ಪರ್ಚೇಸ್ ಮಾಡಬೇಕು ಮತ್ತೆ ಎಲ್ಲೆಲ್ಲೆಲ್ಲ ಕಡಿಮೆ ಸಿಗುತ್ತೆ ಮತ್ತೆ ಅಲ್ಲಿ ಮೆಕ್ಯಾನಿಕ್ಸ್ ಗಳು ಯಾರು ಎಲ್ಲವನ್ನ ನಾವು ತಿಳ್ಕೊಳ್ಳೋಣ. ಕಮಾನ್. ಇದು ಜೆಸಿ ರೋಡ್ ಅಂತ ನಾವು ಕರಿತೀವಿ. ಈ ಜೆಸಿ ರೋಡ್ ಅಂತ ಹೇಳಿದ್ರೆ ಒನ್ಸಾಪನ ಟೈಮ್ ಅಲ್ಲಿ ಇದು 2 ವೇ ಆಗಿತ್ತು. ಇಲ್ಲಿ ಎತ್ತಿನ ಗಾಡಿಗಳು ಕೂಡ ಓಡಾಡ್ತಾ ಇದ್ವು. ಎತ್ತಿನ ಗಾಡಿ ಈಗ ಕಾಣ ಸಿಗೋದೇ ಇಲ್ಲ. ಹೀಗೆ ಈ ಒಂದು ರಸ್ತೆ ಬಂದ್ರೆ ಈ ರಸ್ತೆ ರೈಟಿಗೆ ಊರೇಶಿ ಥಿಯೇಟರ್ ಹೋಗುತ್ತೆ. ಇದು ಇಲ್ಲಿ ನಾವು ತಗೋಬಾರ್ದು. ನಾವು ಕ್ರಾಸ್ ಅನ್ನ 2 ವೀಲರ್ಸ್ ಸ್ಪೆಷಲಿ 2 ವೀಲರ್ಗಳಿಗೆ ಇಲ್ಲಿ ಲೆಫ್ಟ್ ತಗೊಂಡ್ರೆ ಈ ರೋಡ್ ಸಿಗುತ್ತೆ. ಈ ರೋಡ್ ಅಲ್ಲಿ ಬಂದ್ರೆ ಜೆಸಿ ರೋಡ್ ನಲ್ಲಿ 2 ವೀಲರ್ ಸ್ಪೇಸ್ಗಳಿಗೆ ಜಾಗ ಯಾವ್ದು ಸೂಕ್ತ ಮತ್ತೆ ಎಲ್ಲೆಲ್ಲೆಲ್ಲ ಏನೇನು ಸಿಗುತ್ತೆ. ಜೆಸಿ ರೋಡ್ ನಲ್ಲಿ ಫಸ್ಟ್ನೇ ಕ್ರಾಸ್, ಸೆಕೆಂಡ್ ಕ್ರಾಸ್, ಥರ್ಡ್ ಕ್ರಾಸ್ ಇಲ್ಲಿ 2 ವೀಲರ್ಸ್ ಸೂಕ್ತವಾದಂತಹ ಜಾಗ ಯಾವ್ದು? ಸೆಕೆಂಡ್ ಕ್ರಾಸ್, ಥರ್ಡ್ ಕ್ರಾಸ್, AM ರೋಡ್, ATM ರೋಡ್ ಅಂತೇಳಿ, MTB ರೋಡ್ ಅಂತೇಳಿ. ಹಾಗೇನೆ ಇಲ್ಲಿ ನೋಡಿ ಚಿಕ್ಕ ಅಂಗಡಿಗಳು ಕೂಡ ಇರ್ತವೆಲ್ಲ ಇಲ್ಲಿ. ಇವರೆಲ್ಲರೂ ಕೂಡ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಬುಲೆಟ್ಗೆ ಆಗಲಿ ಅಥವಾ ಚಿಕ್ಕ ಅಕ್ಕಿ ಹೊಂಡಗಳಿಗಾಗ್ಲಿ ಎಲ್ಲವೂ ಕೂಡ ಇಲ್ಲಿ ಫಿಟ್ಟಿಂಗ್ ಮಾಡ್ತಾ ಇರ್ತಾರೆ. ಇಲ್ಲಿ ಕೂಡ ಬುಲೆಟ್ ಎಲ್ಲ ಮಾಡ್ತಾರಲ್ಲ ಇಲ್ಲಿ. ಹಾಗೇನೆ ಟೈರ್ಸ್ಗಳು ಕೂಡ ಸಿಗುತ್ತೆ. ಇನ್ನು ಇಂಪೋರ್ಟೆಡ್ ಬೈಕ್ ಗಳಿಗೆ ಬರ್ತಾವಲ್ಲಿ ಈಗ BMW, ಹಯಾಬುಸಾ, ಡುಕಾಟಿ ಇವೆಲ್ಲವುಗಳಿಗೂ ಕೂಡ ಇಲ್ಲಿ ಈ ಒಂದು ದೊಡ್ಡದೊಂದು ಶೋರೂಮ್ ಹೊಸ ಓಪನ್ ಆಗಿದೆ. ಇಲ್ಲೆಲ್ಲೂ ಕೂಡ ಡುಕಾಟಿಗೆ ಅಂತ ಹೇಳಿ ಸ್ಪೇರ್ಸ್ ಅಲ್ಲಿ ಸಿಗುತ್ತೆ. ಇನ್ನೊಂದು ಸಣ್ಣ ಬೈಕ್ಗಳು ಬರ್ತಾವಲ್ಲ, ಆಕ್ಟಿವಾ, ಬುಲೆಟು, ಸ್ಪ್ಲೆಂಡರು ಅವೆಲ್ಲವೂ ಕೂಡ ಈ ರೋಡ್ ಸೆಕೆಂಡ್ ಕ್ರಾಸ್ ಅಂತ ಹೇಳಿ ಈ ಸೆಕೆಂಡ್ ಕ್ರಾಸ್ ಅಲ್ಲಿ ಇವೆಲ್ಲವೂ ಕೂಡ ಚಿಕ್ಕ ಪುಟ್ಟ ಅಂಗಡಿಗಳಲ್ಲಿ ಸಿಗುತ್ತೆ. ಲೈಟಿಂಗ್ಸ್ಗಳಾಗ್ಲಿ ಮತ್ತೆ ಇನ್ನು ಆಲ್ಟ್ರೇಷನ್ಗಳಾಗ್ಲಿ, ಸ್ಟಿಕ್ಕರ್ಗಳಾಗ್ಲಿ, ಲೋಗೋ ಇವೆಲ್ಲವೂ ಕೂಡ ಈ ರೋಡ್ನಲ್ಲಿ ಸೆಕೆಂಡ್ ಕ್ರಾಸ್ ಜೆಸಿ ರೋಡ್ನ AM ರೋಡ್ ಪಕ್ಕ ಇರ್ತಕ್ಕಂಥ ಸೆಕೆಂಡ್ ಕ್ರಾಸ್ ಅಲ್ಲಿ ಸಿಗುತ್ತಲ್ಲ. ಹಲೋ, ಇಲ್ಲಿ ನೋಡಿ ಇವೆಲ್ಲವೂ ಕೂಡ ಜಿಂಕ್ ಚಕ್ಕ ಅಂತ ಹೇಳಿ ಲೈಟ್ಗಳು ಸಿಗ್ತಾ ಇರ್ತವೆ. ಮ್ಯಾಗ್ ಬಿಲ್ಗಳು, ಅಲಾಯ್ ಬಿಲ್ಗಳು ಇವೆಲ್ಲ ಇಲ್ಲಿ ಸಿಗುತ್ತೆ. ಹಾಗೇನೆ ನಾವು ಫಿಟ್ಟಿಂಗ್ ಮಾಡಿಸ್ಬೋದು. ಇನ್ನೊಂದು ಜೆಸಿ ರೋಡ್ ನಲ್ಲಿ ಎಲ್ಲವೂ ಕೂಡ ಕಮ್ಮಿ ರೇಟು ಅಂತ ಹೇಳಿ ಬರ್ತಾರೆ. ಕಮ್ಮಿ ರೇಟು ಯಾಕಂತ ಹೇಳಿದ್ರೆ ಇಲ್ಲಿ ಆಯ್ಕೆಗಳಿಗೆ ಅಂಗಡಿಗಳಲ್ಲಿ ಯಾರಾದ್ರೂ ಒಬ್ಬರು ರೇಟ್ ಜಾಸ್ತಿ ಮಾಡಿದ್ರೆ ಮತ್ತೊಬ್ಬರು ಕಮ್ಮಿ ರೇಟಿಗೆ ಕೊಡ್ತಾರೆ. ಹಾಗಾಗಿ ಇಲ್ಲಿ ಕಮ್ಮಿ ಕೂಡ ಸಿಗುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಕಮ್ಮಿ ಬೀಳ್ತಾರೆ. ಇನ್ನೊಂದು ಎಲ್ಲ ಕಡೆ ಏನ್ ಹೇಳ್ತೀವಿ ನಾವು 2 ವೀಲರ್ ಸ್ಪೇಸ್ಗಳು ಇವಾಗ ಬೇರೆ ಕಡೆ ಏರಿಯಲ್ಲಿ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಜೆಸಿ ರೋಡ್ಗೆ ತಟ್ಟಂತ ಬಂದ್ಬಿಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಎಲ್ಲವೂ ಕೂಡ ಸಿಗುತ್ತೆ ಅಂತಕ್ಕಂಥದ್ದು ಒಂದು ದೃಷ್ಟಿಯಿಂದ. ಏನೇನು ಇಲ್ಲಿ ಡಿಸ್ಟ್ರಿಬ್ಯೂಟರ್ ಇರ್ತಾರೆ. ಪ್ರತಿಯೊಂದು ಇದಕ್ಕೆ ಒಂದೊಂದು ಪಾರ್ಟಿಗಳಿಗೆ ಡಿಸ್ಟ್ರಿಬ್ಯೂಟ್ ಕೂಡ ಇರ್ತಾರೆ. ಇಲ್ಲಿ ಡಿಸ್ಟ್ರಿಬ್ಯೂಟರ್ಗಳಿಂದ ಒಬ್ಬರಿಂದ ಒಬ್ಬರು ಸಾಕಷ್ಟುಗಳು ಇರ್ತವೆ ಐಟಮ್ಗಳು, ಹಾಗಾಗಿ ಸಿಗ್ತೇವೆ ಅಂತೇಳಿ. ಇವರು ಜೆಸಿ ರೋಡ್ಗೆ ಟೈರ್ ಕಿಂಗ್ ಅಂತ ಹೇಳಿದ್ರೆ ಮಿಸ್ಟರ್ ಅಜೀಮ್ ಖಾನ್ ಅಂತೇಳಿ. ಇವರು ಕೂಡ ಟೈರ್ ಫಿಟ್ಟಿಂಗ್ ಅಲ್ಲಿ ಎಕ್ಸ್ಪರ್ಟ್. ಹೇಗೆ ಫಿಟ್ಟಿಂಗ್ ಮಾಡ್ತಾರೆ ಅಂತ ಹೇಳಿದ್ರೆ ಬರೀ 5 ನಿಮಿಷದಲ್ಲಿ ಟೈರ್ ಫಿಟ್ಟಿಂಗ್ ಮಾಡಿ ಅದೆಂತದೇ ಬೇಕಾಗಿಲ್ಲ. ಡುಕಾಟಿ, ಹಯಾಬುಸಾ, ಆಕ್ಟಿವಾ ಆಗ್ಲಿ ಯಾವುದೇ ಬೈಕ್ ಆಗ್ಲಿ ಎಲ್ಲವೂ ಕೂಡ ಇಲ್ಲಿ ಫಿಟ್ಟಿಂಗ್ ಮಾಡಿ ಕಳಿಸ್ತಾರೆ. ಸುಮಾರು 10 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾರೆ. ಹಲೋ, ಹಾಯ್. ಓಕೆ, ನೆಕ್ಸ್ಟ್ ಇಲ್ಲಿ ದೊಡ್ಡದೊಂದು ಡಿಸ್ಟ್ರಿಬ್ಯೂಟರ್ ಅಂತ ನಿಲೇಶ್ ಡಿಸ್ಟ್ರಿಬ್ಯೂಟರ್ ಅಂತ ಹೇಳಿ ಇಲ್ಲೆಗೂ ಕೂಡ ಸಿಗುತ್ತೆ. TVS, ಹೋಂಡಾ, ಬುಲೆಟ್ ಹೀಗೆ ಎಲ್ಲವೂ ಕೂಡ ಇಲ್ಲಿ. ಹಲೋ, ಹಾಯ್. ಇವರು ರಾಕೇಶ್ ಅಂತೇಳಿ TVS ಇವರು ಡಿಸ್ಟ್ರಿಬ್ಯೂಟರ್ ಇದರಲ್ಲಿ ಮ್ಯಾನೇಜರ್ ವರ್ಕ್ ಮಾಡ್ತಾರೆ. TS ಬೋರ್ಡ್ ಹಾಕಿ ನೋಡಿ ಮೇಲೆ. ಓಕೆ, ಇಲ್ಲಿ ಇವ್ರ ಹತ್ರ ಬುಲೆಟ್ ಮತ್ತೆ ಹಾಗೇನೆ TVS, ಹೋಂಡಾ ಹೀಗೆ ಹಲವಾರು ಇದುಗಳಿಗೆ ಡಿಸ್ಟ್ರಿಬ್ಯೂಷನ್ ತಗೊಂಡಿದ್ದಾರೆ. ಇಲ್ಲಿ ಎಲ್ಲವೂ ಕೂಡ ಸಿಗುತ್ತೆ. ಎಲ್ಲ ಜಿನಿಯರ್ ಸ್ಪೇಸ್ಗಳು ಸಿಗುತ್ತೆ. ಹಾಗೇನೆ ಬನ್ನಿ ಇನ್ನು ಮುಂದೆ ಹೋಗೋಣ. ಎಕ್ಸ್ಟ್ರಾ ಫಿಟ್ಟಿಂಗ್ಸ್, ಸೆಕೆಂಡ್ ಕ್ಲಾಸ್,
ಜೈ ಡಿ ಬಾಸ್, ಜೈ ಡಿ ಬಾಸ್, ಜೈ ಡಿ ಬಾಸ್, ಜೈ ಜೈ ಡಿ ಕಳಮ. ಬಾಸ್, ಜೈ ಡಿ ಬಾಸ್, ಜೈ ಕಳಮ, ಜೈ ಡಿ ಬಾಸ್. ನೆಕ್ಸ್ಟ್ ಇನ್ನ ಡಿ ಬಾಸ್ ಸೆಕೆಂಡ್ ಅಂದ್ರೆ ಕ್ಲಾಸ್ ಥರ್ಡ್ ಕ್ಲಾಸ್ ಅಲ್ಲಿ ಹೋದ್ರೆ ಫಿಟ್ಟಿಂಗ್ಸ್ ಗಳು ಇವಾಗ ನಮಗೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋದ್ರೆ ಎಲ್ಲವೂ ಕೂಡ ಸಿಗ್ತದೆ ಅಂತಕ್ಕಂಥದ್ದು. ಥರ್ಡ್ ಕ್ಲಾಸಿಗೆ ಹೋಗೋಣ. ಇವಾಗ ಥರ್ಡ್ ಕ್ಲಾಸ್ ಅಲ್ಲಿ ಏನೇನು ಸಿಗುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಥರ್ಡ್ ಕ್ಲಾಸ್ ಅಲ್ಲೂ ಕೂಡ ಹೀಗೆ ಹೋದ್ರೆ ಇಲ್ಲಿ ಎಕ್ಸ್ಟ್ರಾ ಫಿಟ್ಟಿಂಗ್ಗಳು ಅಂದ್ರೆ ಗಾಡಿಗೆ ಲೈಟಿಂಗ್ಸ್ ಗಳಾಗ್ಲಿ, ಮತ್ತಿನ್ನೊಂದ ಹೊಸ ಬೇರೆ ಬೇರೆ ತರ ಶಾಕರ್ಗಳಾಗ್ಲಿ, ಹೈಟ್ ಮಾಡತಕ್ಕಂಥದ್ದಾಗ್ಲಿ, ಇವೆಲ್ಲವೂ ಕೂಡ ಇಲ್ಲಿ ಸಿಗುತ್ತೆ ಅಂತಕ್ಕಂಥದ್ದು. ಇಲ್ಲಿ ಅತಿ ಹೆಚ್ಚು ಯಾಕೆ ಜೆ.ಸಿ. ರೋಡ್ ಅಲ್ಲಿ ಸ್ಪೇರ್ಸ್ಗಳು ಇರುತ್ತೆ ಅಂತ ಹೇಳಿದ್ರೆ ಕರ್ನಾಟಕ, ತಮಿಳ್ನಾಡು, ಆಂಧ್ರ ಹಾಗೇನೆ ಎಲ್ಲ ಕಡೆಗೆ ಇಲ್ಲಿ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಪದಾರ್ಥಗಳು. ಇಲ್ಲಿಯೂ ಕೂಡ ಬರ್ತಾ ಇರ್ಬೇಕು ಅಂತ ಹೇಳಿದ್ರೆ ಜೆ.ಸಿ. ರೋಡಿಗೆ ಇಲ್ಲಿ ಮಹಾರಾಷ್ಟ್ರ, ಡೆಲ್ಲಿ ಮತ್ತೆ ಇನ್ನು ತಮಿಳ್ನಾಡು, ಆಂಧ್ರ ಪ್ರದೇಶ ಎಲ್ಲ ಕಡೆಯಿಂದ ಡೈರೆಕ್ಟ್ ಫ್ಯಾಕ್ಟರಿಗಳ ಕಡೆಯಿಂದ ಈ ಒಂದು ರೋಡ್ಗಳಿಗೆ ಜೆ.ಸಿ. ರೋಡಿಗೆ ಬರುತ್ತೆ. ಇಲ್ಲಿಂದ ಎಲ್ಲ ಕಡೆಗೆ ಎಕ್ಸ್ಪೋರ್ಟ್ ಆಗುತ್ತೆ. ತಮಿಳ್ನಾಡು, ಆಂಧ್ರ, ಕೇರಳ, ಹಾಗೇನೆ ದುಬೈ, ಮತ್ತಿನ್ನೊಂದು ಶ್ರೀಲಂಕಾ, ಎಲ್ಲ ಕಡೆಗೆ ಇಲ್ಲಿ ವಸ್ತುಗಳು ಬೇರೆ ಕಡೆಗೆ ಸರಬರಾಜು ಆಗುತ್ತೆ ಅಂತಕ್ಕಂಥದ್ದು. ಇನ್ನು ಇಲ್ಲಿ ಈ ವಸ್ತುಗಳು ಜಿನ್ನೆಯನ್ನ ಮತ್ತೆ ಹೇಗೆ ಪತ್ತೆ ಹಿಡಿತಕ್ಕಂತ ಅಂತಕ್ಕಂಥದ್ದು ಇಲ್ಲಿ ಜನಗಳಿಗೆ ಕ್ವಶನ್ ಮೂಡುತ್ತೆ. ಯಾವುದೇ ನಾವು ವಸ್ತುಗಳನ್ನ ತಗೋಬೇಕಾದ್ರೆ ಕೆಲವು ಕಂಪನಿಗಳಲ್ಲಿ MRP ಕೂಡ ಹಾಕಿರ್ತಾರೆ, ಮತ್ತೆ ಜಿನ್ನಿಯನ್ ಸ್ಪೇರ್ಸ್ ಆಗಿರ್ತಾರ. ಹಾಗೆ ನೋಡಿ, ಹಲೋ ಬಾಯ್, ಹಾಯ್. ಇವರು ಕೂಡ ನಮ್ಮ ದೋಸ್ತ್. ಇವರು ತುಂಬಾ ಚೆನ್ನಾಗಿ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಅಲ್ಲಿ ಮಾಡ್ತಾರ. ಬನ್ನಿ ಏನ್ ಮಸ್ತ್ ನೋಡೋಣ. ಇಲ್ಲಿ ಒಂದಕ್ಕಿಂತ 10 ಇಲ್ಲಿ ಸಾಮಾನ್ಯವಾಗಿ ಒಂದು 100ರಿಂದ 200, 300 ಶಾಪ್ಗಳು ಕೂಡ ಇಲ್ಲಿ ಜೆ.ಸಿ. ರೋಡ್ ಇದೆ. ಇಲ್ಲಿಂದ ಎಂಟೈರ್ ತಮಿಳ್ನಾಡು, ಆಂಧ್ರ, ಕೇರಳ ಎಲ್ಲ ಕಡೆಗೆ ಕೂಡ ಸಪ್ಲೈ ಆಗುತ್ತೆ. ಇನ್ನ ನಮ್ಮ ಫ್ರೆಂಡ್ಸ್ ಎಲ್ಲ ಕೂಡ ಇಲ್ಲಿ ಫಿಟ್ಟಿಂಗ್ ಮಾಡ್ತಾ ಇದ್ದಾರೆ. ಇನ್ನು ಒನ್ ಆಫ್ ದಿ ಜೆ.ಸಿ. ರೋಡ್ ಮೆಕ್ಯಾನಿಕ್ ಅಲ್ಲಿ ಓಲ್ಡೆಸ್ಟ್ ಪರ್ಸನ್ ಅಂತ ಹೇಳಿದ್ರೆ ನಮ್ಮ ಯಾಕೂಬ್ ಯಜಮಾನ್ ಅವರು. ಯಜಮಾನ್ ನಮಸ್ತೆ. ಹೌ ಆರ್ ಯು? ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ನಮ್ದು ಜೆ.ಸಿ. ರೋಡ್ ಬಗ್ಗೆ ಎಲ್ಲ ಹೇಳ್ತಿದೀವಲ್ಲ ಇವಾಗ, ನಿಮಗೆ ಹೇಗೆ ಅನ್ಸುತ್ತೆ ಜೆ.ಸಿ. ರೋಡ್ ಅಲ್ಲಿ ಫಿಟ್ಟಿಂಗ್ಸ್ ಈಗ ಐಟಮ್ಸ್ ಗಳ ಬಗ್ಗೆ ಎಲ್ಲ? ವೆರಿ ನೈಸ್, ವೆರಿ ನೈಸ್. ಓಕೆ, ಥ್ಯಾಂಕ್ ಯು. ಹೇಳಿ ಬಾಯ್, ಹೌ ಆರ್ ಯು? ಓಕೆ, ನಾ ತುಂಬಾ ಜನ ಫ್ರೆಂಡ್ಸ್ಗಳು ಕೇಳಿ ಇದೆಲ್ಲ ಇದು ನಮ್ಮನ್ ಮಾತಾಡ್ಸಿ ಅಂತ ಹೇಳಿ ಬಂದೆ. ಹಾಗೇನೆ ಇನ್ನ ಟೈರ್ ಬಗ್ಗೆ ಹೋದೆ, ಎಲ್ಲಿ ತಗೋಬೇಕು, ಏನ್ ಮಾಡ್ಬೇಕು ಅಂತಕ್ಕಂಥದ್ದು ನಿಮ್ಗೆ ಕನ್ಫ್ಯೂಸ್ ಆಗ್ತಾ ಇರತ್ತೆ. ಹಾಯ್, ಹಲೋ, ಹೇಳಿ, ಹೇಗಿದ್ದೀರಾ? ಚೆನ್ನಾಗಿದೆ ಸರ್. ಹೇಗಿದೆ ನಿಮ್ಮ ಟೈರ್ ಬೆಳೆಗಳೆಲ್ಲ? ಪರವಾಗಿಲ್ಲ, ಚೆನ್ನಾಗಿದೆ. ಯಾವ್ದು ಬೆಸ್ಟ್ ಟೈರ್ಗೆಲ್ಲ? ಇದೆ, ಮಿಚ್ಲಿನ್ ಇದೆ, ರೈಸ್ ಇದೆ, ಅಪೋಲೋ ಇದೆ, ಎಲ್ಲ ಇದೆ. ಈಗ ನಾವು ಟೈರ್ ತಗೋಬೇಕಾದ್ರೆ ರೇಟ್ ನೋಡ್ಬೇಕಾ, ನಾವು ಅದು ಬ್ರ್ಯಾಂಡ್ ನೋಡ್ಬೇಕಾ? ನೋಡ್ಬೇಕು, ಬ್ರ್ಯಾಂಡ್ ನೋಡ್ಬೇಕು. ಎಲ್ಲಾ ಟೈರ್ಗಳು ವಾರಂಟಿ ಗ್ಯಾರಂಟಿ ಇದ್ದೇ ಇರುತ್ತಲ್ಲ? ಹೌದು, 100%. ಏನ್ ವಾರಂಟಿ ಗ್ಯಾರಂಟಿ ಅಂದ್ರೆ? ಅನ್ಕಂಡೀಷನಲ್ ಇರುತ್ತೆ, 2 years, 3 years ಮ್ಯಾನುಫ್ಯಾಕ್ಚರಿಂಗ್ ಇಂಟ್ರೆಸ್ಟ್ಮೆಂಟ್ ಇದೆ. ಓಕೆ, ಈಗ ಪಂಚರ್ ಆದ್ಮೇಲೆ ವಾರಂಟಿ ಗ್ಯಾರಂಟಿ ಕೊಡಲ್ಲ? ಪಂಚರ್ ಒಂದ್ ಬಿಟ್ಟು ಬೇರೆ ಎಲ್ಲದಕ್ಕೆ ಕೊಡ್ತೀವಿ. ಕಲ್ಲೆಟ್ಟಿಗೂ ಕೊಡ್ತೀರಾ? ಹೌದು, 100%. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಇಲ್ಲಿ ಇನ್ನೊಂದು ಅಂತ ಹೇಳಿದ್ರೆ ಜೆ.ಸಿ. ರೋಡ್ ನಲ್ಲಿ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಕೆಲವು ಇಂಪಾರ್ಟೆಂಟ್ ಐಟಮ್ಗಳು ಸಿಗಲ್ಲ. ಅಂತ ಟೈಮಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ಈ ಕಾಂಪ್ಲೆಕ್ಸ್ ಒಳಗಡೆ ಚಿಕ್ಕ ಚಿಕ್ಕ ಅಂಗಡಿಗಳು ಇರ್ತವೆ. ಅವರು ಬೇರೆ ಸ್ಟೇಟ್ಗಳಿಗೆ, ಬೇರೆ ಊರುಗಳಿಗೆ ಅಥವಾ ಬೆಂಗಳೂರು ಲೋಕಲ್ ಅಲ್ಲಿ ಸಪ್ಲೈ ಮಾಡ್ತಾ ಇರ್ತಾರೆ. ಅವ್ರ ಹತ್ರ ನಾವು ಹೋಗಿ ಕೇಳಿದ್ರೆ ನಮ್ಮ ವಸ್ತುಗಳಿಗೆ ಅವ್ರ ಪದಾರ್ಥಗಳು ಕೂಡ ಖಂಡಿತ ಸಿಗುತ್ತೆ ಅಂತಕ್ಕಂಥದ್ದು. ಇನ್ನು ಇದು ಜೆ.ಸಿ. ರೋಡ್ ನಲ್ಲಿ ಮೇನ್ ಓಲ್ಡೆಸ್ಟ್ ಶಾಪ್ ಅಂತ ಹೇಳಿದ್ರೆ ಮಹವೀರ್ ಆಟೋಮೊಬೈಲ್ಸ್ ಅಂತೇಳಿ. ಇದು ತುಂಬಾ ಹಳಬರಿಯವರು, ಎಲ್ಲಾ ವಸ್ತುಗಳು ಕೂಡ ಎಲ್ಲಾ ಕಡೆಗಳು ಕೂಡ ಸಿಗುತ್ತೆ. ಇನ್ನ ಇದೇ ರೀತಿಯಾಗಿ ರೈಟ್ ಸೈಡಿಗೆ ಬಂದ್ರೆ ಇಲ್ಲಿ ಮಗಾಜಿ ಆಟೋಮೊಬೈಲ್ಸ್ ಅಂತೇಳಿ, ಇದು ಕೂಡ ತುಂಬಾ ಓಲ್ಡೆಸ್ಟ್ ಶಾಪ್ ಇದಾಗಿತ್ತು. ಇನ್ನ ಇದು AM ರೋಡ್ ಅಂತೇಳಿ, ನಾನು ಇಷ್ಟು ಇವಾಗ ಮಾತಾಡ್ಕೊಂಡು ಬಂದಲ್ಲ, ಇದು AM ರೋಡ್ ಅಂತೇಳಿ. ಈ 2 wheeler ಸ್ಪೇಸ್ ಅನ್ನ ನಾವು ಪರ್ಚೇಸ್ ಮಾಡಕ್ಕೆ ಬಂದ್ರೆ AM ರೋಡು ಮತ್ತೆ AM ರೋಡ್ ಅಲ್ಲಿ ಸೆಕೆಂಡ್ ಕ್ರಾಸ್, ಥರ್ಡ್ ಕ್ರಾಸ್ ಮತ್ತೆ MTB ರೋಡ್, ಈ 3 ರೋಡ್ಗಳಲ್ಲಿ ಮಾತ್ರ ನಮಗೆ 2 wheeler ಸ್ಪೇಸ್ ಸಿಗುತ್ತೆ. ಈಗ ನಾನು ಫಸ್ಟ್ ಸೆಕೆಂಡ್ ಆಯ್ತು MTB ರೋಡಿಗೆ ಎಂಟ್ರಿ ಆಗ್ತಾ ಇದ್ದೀನಿ. MTB ರೋಡ್ ಎಂಟ್ರಿ ಆಗಬೇಕಾದ್ರೆ ನಮಗೆ ಸ್ವಲ್ಪ ದೂರ ನಡ್ಕೊಂಡು ಹೋದ್ರೆ ಇಲ್ಲಿ
ರೈಟ್ ಸೈಡಿಗೆ ಹೀರೋ ಕಂಪನಿಯ ಪಾಶ್ವ ಅಂತ ಒಂದು ಶೋರೂಮ್ ಇದೆ. ಈ ಶೋರೂಮ್ ಅಲ್ಲಿ ನಮಗೆ ಎಲ್ಲ ಹೀರೋ ಜೆನ್ಯೂನ್ ಸ್ಪೇರ್ಸ್ಗಳು ಕೂಡ ಸಿಗುತ್ತೆ. ನಾವು ಬೇರೆ ಕಡೆ ಎಲ್ಲ ನಾವು ಹುಡುಕಾಡ್ತೀವಿ ಏರಿಯಾಗಳಲ್ಲಿ, ಅಲ್ಲಿ ಸಿಗಲ್ಲ. ಅಂತ ಟೈಮಲ್ಲಿ ಬಂದು ನಾವು ಈ ಹೀರೋ ಶೋರೂಮ್ಗೆ ನಾವು ಆರ್ಡರ್ ಕೊಟ್ರೆ ಇವರು 1 ವೀಕ್ ಅಲ್ಲಿ ನಮಗೆ ಐಟಮ್ನ ತರಿಸ್ಕೊಡ್ತಾರೆ. ಇದು ಹೀರೋ ಶೋರೂಮ್ ಪಾರ್ಶ್ವ AM ರೋಡ್ ಪಕ್ಕ ಇರ್ತಕ್ಕಂಥ MTB ರೋಡ್ ನಲ್ಲಿರುವ ಒಂದು ಪಾರ್ಶ್ವ ಅಂತಕ್ಕಂಥ ಹೀರೋ ಶೋರೂಮ್. ಇವರಿಗೆ ಮೇನ್ ಡೀಲರ್ ಡಿಸ್ಟ್ರಿಬ್ಯೂಟರ್ ಇವರು. ಈ ಡಿಸ್ಟ್ರಿಬ್ಯೂಟ್ ಇಂದಾನೆ ಎಲ್ಲಾ ಕಡೆ ಎಂಟೈರ್ ಕರ್ನಾಟಕಕ್ಕೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ನಮಸ್ತೆ, ಹಾಯ್. ಹೇಳಿ ಇವರೇ, ಯಾಕೂಬ್ ಅಂತ, ಇದು ಮೆಹಬೂಬ್ ಅಂತೇಳಿ. ಎಲ್ಲೂ ಸಿಗ್ಲಿಲ್ಲ ಈ ಕರ್ನಾಟಕದಲ್ಲಿ, ಯಾವ ಏರಿಯಾದಲ್ಲಿ ಕೂಡ ಸಿಗ್ಲಿಲ್ಲ, ಯಾವ ಅಂಗಡಿ ಸಿಗ್ಲಿಲ್ಲ ಅಂತ ಹೇಳಿ ಇವ್ರ ಬಂದು ನೀವು ಗಾಡಿನ ಚಾರ್ಜ್ ನಂಬರು ಆರ್ಸಿ ಬುಕ್ ತಂದು ಕೊಡಿ. ಇವರು ಅದನ್ನ ನೋಡಿ ಹೆಡ್ ಆಫೀಸ್ ಬುಕ್ ಮಾಡಿ 3 days 4 days ಅಲ್ಲಿ ತಂದು ಕೊಡ್ತಾರೆ. ಓಕೆ ಬಾಯ್, ಥ್ಯಾಂಕ್ ಯು. ಓಕೆ, ಇದಾಯ್ತಲ್ಲ. ಇದಿಷ್ಟು 2 wheelers ಸಂಬಂಧಪಟ್ಟಂತಹ ವಿವರಗಳು. ಹಾಗೇನೆ ಕಮ್ಮಿ ಅಂತ ಹೇಳಿದ್ರೆ JC ರೋಡ್ ನಲ್ಲಿ 400 ರಿಂದ 500 ಅಂಗಡಿಗಳಿದೆ. ಎಲ್ರೂ ಕೂಡ ಎಂಟೈರ್ ಕರ್ನಾಟಕ, ತಮಿಳುನಾಡು, ಆಂಧ್ರಗಳಿಗೆ ಎಲ್ಲ ಕೂಡ ಸಪ್ಲೈ ಮಾಡ್ತಾ ಇರ್ತಾರೆ. ಮೇಯ್ನು ಎಲ್ಲಾ ಕಂಪನಿಗಳು ಕೂಡ ಡೈರೆಕ್ಟ್ ಆಗಿ ಇಲ್ಲಿ ಸಪ್ಲೈ ಮಾಡುತ್ತೆ. ಅಲ್ಲಿ ಡಿಸ್ಟ್ರಿಬ್ಯೂಟ್ ಇದ್ದಾರೆ. ಒಂದೊಂದು ಜಿನ್ನಿಯನ್ ಸ್ಪೇರ್ಸಿಗೆ ಒಬ್ಬೊಬ್ಬರು ಅಥವಾ 3 ಜನ ಡಿಸ್ಟ್ರಿಬ್ಯೂಟರ್ಗಳು ಇರ್ತಾರೆ. ಹಾಗಾಗಿ ಎಲ್ರೂ ಕೂಡ ಡಿಸ್ಟ್ರಿಬ್ಯೂಟರ್ಸ್ ನಿಧಾನವಾಗಿ ಬೇರೆ ಕಡೆಗೆ ಸಪ್ಲೈ ಮಾಡ್ತಾರೆ. ಇನ್ನೊಂದು, ನಮ್ ಗಾಡಿ ಆಕ್ಸಿಡೆಂಟ್ ಆಯ್ತು, ಕಟ್ ಅಂತ ಐಟಮ್ ಸಿಗಲಿಲ್ಲ ಏರಿಯಾಗಳಲ್ಲಿ, ಅಂತ ಸಂದರ್ಭದಲ್ಲಿ JC ರೋಡಿಗೆ ಬಂದ್ರೆ ಟಕಾರ್ ಅಂತ ಎಲ್ಲ ಐಟಮ್ಗಳು ಕೂಡ ಸಿಗುತ್ತೆ. ಅದು ಕಡಿಮೆ ಬೆಲೆಗೆ. ನೀವು ಗಾಬರಿ ಆಗ್ತಕ್ಕಂಥ ಶೋರೂಮ್ಗೆ ಹೋಗೋದು, ಅಲ್ಲಿ ಶೋರೂಮಲ್ಲಿ ಆರ್ಡರ್ ಹಾಕ್ಬೇಕು, ಅಥವಾ ಆರ್ಡರ್ ಹಾಕಿದ್ಮೇಲೆ ಅಲ್ಲಿಗೆ ಬರಲ್ಲ, 15 ದಿವಸ ವೇಟ್ ಮಾಡಬೇಕು ಅಂತ ಸಮಾಧಾನ ಇರೋದಿಲ್ಲ. ಇನ್ನು ಪ್ರತಿಯೊಂದು JC ರೋಡ್ನಲ್ಲಿ ಅಂಗಡಿಗಳಿದ್ದಾವಲ್ಲ, ಅಂಗಡಿಗಳ ಮುಂದೆ ಒಬ್ಬರು ಮೆಕ್ಯಾನಿಕಲ್ ಇರ್ತಾರೆ. ಅವರು ಕೂಡ ನಿಮ್ಮ ಗಾಡಿಗಳೇನಾದ್ರು ರಿಪೇರಿ ಆಯಿತು ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ವಸ್ತುಗಳನ್ನ ತಗೊಂಡು ಅವ್ರಿಗೆ ಕೊಟ್ರೆ ಅವರು ಆರಾಮಾಗಿ ಫಿಟ್ ಮಾಡಿ ನಿಮ್ಗೆ ಹೊಸ ಗಾಡಿ ಮಾಡಿ ಕಳಿಸ್ತಾರೆ. ಓಕೆ ವೀಕ್ಷಕರೇ, ಇದಿಷ್ಟು JC ರೋಡ್ ನಲ್ಲಿ ಇರ್ತಕ್ಕಂಥ 2 wheelers ಸ್ಪೇರ್ಸ್ ಮತ್ತೆ ಮೆಕ್ಯಾನಿಕ್ಸ್ ಟೈರ್ಸ್ ಬಗ್ಗೆ ಇರ್ತಕ್ಕಂಥ ಮಾಹಿತಿ. ಮುಂದಿನ ಒಂದು ವಿಶೇಷ ಒಂದು ಕಾರ್ಯಕ್ರಮದಲ್ಲಿ ಬಂದು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.